ಹಾಯ್ ಗೈಸ್, ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಅಂದರೆ ಸಡನ್ ಪ್ಲ್ಯಾನು. ನನಗೂ ಗೊತ್ತಿರಲಿಲ್ಲ. ಇವತ್ತು ಸಂಜೆ ಪ್ಲ್ಯಾನ್ ಮಾಡಿದ್ವಿ. ನಾನು ಇಲ್ಲಿ ನಿಖಿಲ್, ಹಿಂದೆ ಮನೀಶು ಮತ್ತು ನಮ್ಮ ಚಿಟ್ಟೇರವರು ಎಲ್ಲ ಸೇರಿ ಸಡನ್ ಪ್ಲ್ಯಾನ್ ಮಾಡಿ ಒಂದು ಕೂರ್ಗೂ ಹೊರಟಿದ್ದೀವಿ. 1 or 2 days ಟ್ರಿಪ್ಪು. ಇಲ್ಲಿಂದ ಯಾವ್ಯಾವ ಥರ ಮಜಾ ಇರುತ್ತೆ ಮುಂದೆ ನೀವು ನೋಡ್ತಾ ಹೋಗ್ತೀರಾ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇಲ್ಲಿ ಕಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಇದೆಲ್ಲ ಕಾನ್ಶಿಯಸ್ ಆಗಂಗಿಲ್ಲ, ಮಾತಾಡ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಅಂತಂದ್ರೆ ಇರ್ಬೇಕು ಅಂತಂದ್ರೆ ಡೈಲಾಗ್ ಮೇಲೆ ಡೈಲಾಗ್ ಬಂದ್ಬಿಡ್ಬೇಕು. ನಾನು ಹಳೆ ಮಚ್ಚು ಮಸ್ತಿಲ್ಲ, ಜೋರಾಗಿ ಹೇಳ್ರಿ. ಕೇಳ್ಸಲ್ಲ. ಬಡವರು ಆಗಿದ್ದು, ಬಡವರು ಆಗಲಿ. ಮೈಕ್ ಇಲ್ಲ, ಇವ್ರು ಒಳ್ಳೆ ಮೂಗಲ್ಲೇ ಮಾತಾಡ್ತವ್ರೆ. ಬಡವರು ಮಚ್ಚು ಅನ್ಕೊಂಡು ಹೇಳ್ರಿ ಜೋರಾಗೆ ಹೇಳ. ನಾನು ಹಳೆ ಮಚ್ಚು ಮಸ್ತಿಲ್ಲ ಅಷ್ಟೇ. ಇದು ಏಂತ ಕೇಳಿದ್ ನೀವು? ಅವ್ನು ನಿಧಾನ ಕರ್ಕೊಂಡು ಹೋಯ್ತವನೆ. ಆಗಲ್ಲ ಕಡೆ ಯಾವ್ದೇ ನೀನು. ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಇದನ್ನು ಕ್ಷಮಿಸಿ. ಓಡಿಸು ಬೇಗ. ನಿಧಾನ ಕರ್ಕೊಂಡು ಹೋಗ್ತಾನೆ. ಯಾವ್ದೋ ಒಳ್ಳೆ ಸೈಕಲ್ ಅಲ್ಲಿ ಹೋಗೋ ಥರ ಆಯ್ತೈತೆ ನಂಗೆ ಫೀಲು. ನೋಡಿ ಗೈಸ್, ಇಲ್ಲಿ 80 ಇಂದ 100 ಅಂದ್ರೆ ಎಷ್ಟದು 90 ಎಲ್ಲ ಅವನೇ. 90 ಇದ್ದಾನೆ ಅವನು. ಸಾಹೇಬ್ರಿಗೆ ಅದು ನಂಗೆ ಫೀಲ್ ಆಗ್ತಾ ಇಲ್ಲ. ಇನ್ನು ಏನೋ ಬೇಕು ಸರ್, ಇನ್ನು ಏನೋ ಬೇಕು, ಇನ್ನು ಏನೋ ಬೇಕಣ್ಣ. ಹಿಂದೂ ಸಾಂಗು, ಇಲ್ಲಿ ನಮ್ಮ ಮುಸ್ಲಿಂ ಬೈ ಅಲ್ಲಾಹು ಅಕ್ಬರ್, ಮುಂದೆ ಬರ್ತಾರ ನಮ್ಮ ಬಸವಣ್ಣ. ಎದ್ದೋಳಮ್ಮ. ಸೊ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ನೈಟು ಒಳ್ಳೆ ನಿದ್ದೆ ಆಗಿ ನಾವು ಕೂರ್ಗ ರೀಚ್ ಆಗಿ ಇವಾಗ ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ಟೇನ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಇದು ಹೊಸದಾಗಿ ಫಸ್ಟ್ ಟೈಮ್ ಬರ್ತಾರದು ನಾನು ಇಷ್ಟೇಗೆ. ಇದು ನಮ್ಮ ಸ್ಟೇ. ಸೊ ನಾಟ್ ಬ್ಯಾಡ್, ಚೆನ್ನಾಗಿದೆ ಗೈಸ್. ರೆಗ್ಯುಲರ್ ಆಗಿ ಕ್ವಾಲಿಟಿ ಎಸ್ಟೇಟ್ ಅಂತ ಹೋಗ್ತೀನಿ, ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ ನಾನು. ಸೊ ಅಲ್ಲಿ ಇಲ್ದಿರೋ ಕಾರಣ ಇಲ್ಲಿಗೆ ಬರಬೇಕಾಯ್ತು ನಮಗೆ. ಸೊ ಬ್ಯೂಟಿಫುಲ್. ರಾಕ್ಷಸಿಗೆ ರಕ್ಕಸಿ. ಈ ರೇಂಜ್ಗೆಲ್ಲ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗೆ ಸೈಡ್ಗೆ ಹಾಕೊಂಡ್ಬಿಡ್ಬೇಕಿತ್ತು ಅವನ್ನ. ಮುಂದಕ್ಕಾದ್ರೂ ಹೋಯ್ತಾ ಇದ್ವಿ ನಾವು. ಸಕ್ಸಸ್. ಅವನೇ ಖುಷಿ ಆಗೋದ. ಯಾವುದು ಗೈಸ್ ಇದು ಬ್ಯೂಟಿಫುಲ್ಲು. ಎಲ್ಲಿಂದ ಬರ್ತಾ ಇದೆ ಇದು? ಸೊ ನೈಸ್. ಬ್ಯೂಟಿ ಲೆಟ್ಸ್ ಗೋ. ಆನೆ ಬೇಕು, ಆನೆ ಬಂದವಂತೆ. ಏನಿದೆ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ಎಷ್ಟೋ ಬಂದವಂತೆ. ಒಕ್ಕಡಿಲಿ ಮಾಡ್ರಿ. ಏಣಿ ಹಾಕೊಂಡು ಆನೆ ಮೈ ತೊಳಿತಾ ಇರ್ರಿ. ಅಷ್ಟಲ್ಲಿ ಬರ್ಬಿಟ್ಟು ಇದು ಗೈಸ್ ಫೈನಲಿ ಅಲ್ಲಿಂದ ಚಚ್ಕೊಂಬಂದು ಇದಕ್ಕೂ ನಮಗೆ ಟಿಕೆಟ್ ಸಿಕ್ತು. ವಿ ಆರ್ ಗೋಯಿಂಗ್ ಟು ದ ಕ್ಯಾಂಪ್. ಟಸ್ ಇದೆ ಆನೆ ಸಹ.
ಗೈಸ ತುಂಬ ದಿವಸದಿಂದ ಒಂದು 5-6 ಸತಿ ಇಲ್ಲಿ ತನಕ ಬಂದು ಹೋಗ್ಬಿಟ್ಟಿದ್ದೀನಿ ನಾವು ಅದು ಮಖಗಂಚಲಿ ಮಾಡ್ಕೊಂಡು ಟೈಮ್ಗಳು ಲೇಟ್ ಮಾಡಿಕೊಂಡು ಇವ್ರು ಚಿನ್ನಿ ಮಾಸ್ಟರ್ ಅಂತ ಯಾವಾಗಲೂ ನಾವು ತುಂಬ ಸಲ ಮಿಸ್ ಮಾಡ್ಕೊಂಡಿದ್ವಿ. ಈ ಸರಿ ಇವತ್ತು ಚಾನ್ಸ್ ಸಿಕ್ಕಿದೆ, ಬಂದಿದ್ದೀವಿ, ಹೋಗಿ ನೋಡೋಣ ಆನೆಗಳು ಏನು ಮಾಡ್ತಿದೆ ಅಂತ. ಲೈವ್ ರೊಮ್ಯಾನ್ಸ್ ಗೋಯಿಂಗ್ ಆನ್ ತೋರ್ಸಲ್ಲ ಯು ಬ್ಯೂಟಿ. ಆನೆ ಹತ್ರ ಹೋಗೋಣ. ಖುಷಿ ಖುಷಿ. ಸರಿಯಾಗಿದೆ ಗೈಸ್, ಕರಡಿ ನೋಡೋಕ್ಕೋಸ್ಕರನೇ ಬಂದೆ ಅನ್ಕೊಳ್ಳಿ ಇಲ್ಲಿಗೆ ನಾನು. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ಫೈನಲಿ ಗೈಸ್, ನಾವು ಬೆಳಿಗ್ಗೆಯಿಂದ ಚಚ್ಕೊಂಡು ಬಂದಿದ್ದಕ್ಕೂ ಕಷ್ಟ ಓಡಿಸ್ಕೊಂಡು ಬಂದಿದ್ದಕ್ಕೂ ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಬಂದಿದ್ದಕ್ಕೂ ನಮಗೆ ಇಲ್ಲಿ ಕ್ಯಾಂಪ್ ಸಿಕ್ತು. ಸೊ ಹೋದ್ವಿ, ಎಂಜಾಯ್ ಮಾಡಿದ್ವಿ. ಕರಡಿ ಒಂದು ನೋಡಬೇಕಿತ್ತು, ಅದನ್ನು ನೋಡಿದೆ, ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ, ಇನ್ನೂ ಪ್ಲ್ಯಾನಿಂಗಲ್ಲಿದ್ದೀವಿ ನಾವೆಲ್ಲ. ಇವರೆಲ್ಲ ಆಲ್ರೆಡಿ ಶಾಪಿಂಗ್ ಮಾಡ್ತಾಯಿದ್ದಾರೆ ಅಲ್ಲಿ. ನಾನಿಲ್ಲಿ ಕಾರ್ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಬರ್ರೋ ಅಂತ. ನೋಡೋಣ ಅದೇನೇನು ತಗೋತಾರೆ ಅಂತ. ಗ್ಯಾಪಲ್ಲಿ ನಾನು ಟ್ಯಾಕ್ಸ್ ಹಾಕ್ತೀನಿ. ಇದೊಂದು ಟ್ಯಾಕ್ಸ್ ಹಾಕಿ ನೋಡಿ ಗೈಸ್, ಟಿಕಿ ಅಂತೈತೆ. ಹಿಂಗೆಲ್ಲ ಮಾಡಬಾರ್ದು, ಕರೆಕ್ಟ್ ಓಡಿಸ್ಬೇಕು. ಎಲ್ಲಿಂದ ಹೊರದೇ ಗೊತ್ತಿಲ್ಲ, ಒಟ್ಟಿನಲ್ಲಿ ಆನ್ ದ ವೇ ರೋಡಲ್ಲಿ ಇಲ್ಲಿ ನೋಡಿ, ಎಲ್ಲ ಕಾರ್ನ ಇಲ್ಲಿ ಹಾಕ್ಬಿಟ್ಟು ಬಂದು ಸೀದಾ ಇಲ್ಲಿ ನಿಂತಿದ್ದೀವಿ. ಆಗಿದೆ ಮಾತ್ರ, ಸಾಕಾಗಿದೆ, ಬ್ಯೂಟಿಫುಲ್. ಇದು ಅನ್ಎಕ್ಸ್ಪೆಕ್ಟೆಡ್ ಫಾಲ್ಸ್ ಅಂದ್ಕೊಳ್ಳಿ, ಅನ್ಎಕ್ಸ್ಪೆಕ್ಟೆಡ್ ಫಾಲ್ಸ್ ನಮಗೆ ಸಿಕ್ಕಿರೋದು ಇದು. ಇದಕ್ಕೆ ಮೇಲೆ ತಡ್ಕೊಳಕ್ಕಾಗಲ್ಲ ಗೈಸ್, ಕಾರ್ ಸೈಡಿಗೆ ಹಾಕ್ಬಿಟ್ಟು ನಿಂತ್ಕೊಂಡು ಮಳೆ ನಡೀತಾ ಇದೀವಿ. ಇದೆ ಚಿಲ್ಲಿಂಗ್ ದ ವೆದರ್ ಬ್ರೋ, ಕ್ರೇಜಿ ಆಗಿದೆ ಗೈಸ್. ಕೂರ್ಗಕ್ಕೆ ಬನ್ನಿ, ಮಳೆ ಬಂದಿಲ್ಲ ಅಂದ್ರೆ ನಾ ಕೇಳಬೇಡಿ, ದಯವಿಟ್ಟು ಇವತ್ತೇ ಬನ್ನಿ, ನಾವು ಇರ್ತೀವಿ. ಹಾಂ, ಚಿಲ್ ಮಾಡೋಣ, ನಮ್ಮ ಜೊತೆ ಚಿಲ್ ಮಾಡ್ಬೋದು. ಹಾಯ್ ಗೈಸ್, ಪರ್ಚೇಸಿಂಗ್ಗೆ ಅಂತ ಇಲ್ಲಿ ಒಂದು ಮಾರ್ಟ್ ಒಳಗಡೆಗೆ ಬಂದ್ವಿ. ಎಲ್ಲರೂ ಒಂದೊಂಥರ ಐಟಮ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಇವನೇನೋ ಪೆನ್ನು ಅದೇನೇನೋ ಹೋಲ್ಡ್ರುಗಳನ್ನ ಚೆಕ್ ಮಾಡ್ತಿದ್ದಾನೆ. ಇಲ್ಲಿ ಮೇಯ್ನ್ ಕ್ಯಾಂಡಿಡೇಟ್ನ ಒಬ್ಬರನ್ನ ತೋರಿಸ್ತೀನಿ, ಅವ್ರು ಏನು ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಅವ್ರನ್ನ. ಏನು ಸರ್ ಇದು? ಇಷ್ಟ ಆಯ್ತು, ಚೆನ್ನಾಗಿದೆ. ಚಿಕ್ಕ ಮಗು ಆಗ್ಬಿಟ್ಟಿದ್ಯಾ ಕಣ ನೀನು. ನಾನು ಲಾಗ್ ಮಾಡ್ತಿದ್ದೀನಿ. ಹಾಂ, ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಿದ್ದಾನೆ ಹೇಳಿ, ಕಮೆಂಟ್ ಮಾಡಿ. ಕೂಚಿ ಯಾರಿಗೂ ಕಾಣದಂಗೆ ಹಾಡಿನ ಸಾಲಿನಂತೆ ಮೂಡಿದ ಪ್ರಾಣದಂತೆ ಚಂದನವಾದೆ ನೀನು. ರಾಗವಾದ್ರು ಸೈ ಸೈ ಗಮಕವಾದ್ರು ಸೈ ಪ್ರೀತಿಸ ಸೈ
ಏನದು ತುತ್ತೂರಿ ಹೂವು ಅಂದ್ರೆ? ಏನೋ ತುತ್ತೂರಿ ಹೂವು ಅಂದ್ರೆ? ಅದು ತೋರಿಸ್ತೀನಿ ಮಧ್ಯಾಹ್ನ ಮುಂದೆ. ಇಲ್ಲೇ ಸಿಗ್ತದೆ. ತುತ್ತೂರಿ ಹೂವು ಅಂತ ಬೇರೆ ಬರ್ತಾ? ಅಜ್ಜಿನ ಕೇಳ್ದ್ಯಾ? ಅಜ್ಜಿ ಕೋಲಿಕೊಂಡು ನೋಡು ಹೊಡಿತಾಳೆ ಕಪ್ಪಳಕ್ಕೆ. ಈ ಸೈಡ್ ಇರೋರೆಲ್ಲ ಏನ್ ಕಮ್ಮಿ ಅನ್ಕೊಂಡಿದ್ದೆ. ಮಕ್ಕ ನೋಡ್ತಾ ನೋಡಿ. ಅವ್ನು ನೋಡ್ರೆ ಮೊಸರುಗಳಿಗೆ ಖಾಲಿ ಪ್ಯಾಕೆಟ್ ಎಲ್ಲ ಕವರಲ್ಲಿ ತುಂಬ್ಕೊಂಡ್ ಬರ್ತವನೆ. ಅಲ್ಲಿ ಬೇರೆ 2 ಮುರಿದಾಗ ನನ್ನಲ್ಲೂ ಮುರಿದಾಕ್ಬಿಟ್ಟಿಲ್ಲ. ಬಾರ ಅದು ಅಗಲ ಇದಲ್ಲ. ಏನು ಅದು? ತುತ್ತೂರಿ ಹೂವ. ತುತ್ತೂರಿ ಹೂವ. ತುತ್ತೂರಿ ಹೂವು ಬೇಡವಾ? ತುತ್ತೂರಿ ಇದ್ದಂಗಿಲ್ವಾ? ಇಳಿತೀರಾ ಏನು? ಅಲ್ಲಿ ಬೇಡ. ಅಲ್ಲಿ ಹೌದಾ? ಅದಕ್ಕಿತ್ತೀರಾ? ಕೈಗೆ ಇಡಿಸುತ್ತೆ. ಹಿಂಗೆ ಎದ್ದು ಬಿಟ್ಟ. ಪಿಂಕ್ ಕಲರ್ ಕಿತ್ಕೊಳ್ಳೋ. ನಿಕ್ಕಿ ಹಂಗೆ ಗೊತ್ತಿರ್ತೀರಾ? ಶೋರ ಎಲ್ಲ ಕಿತ್ಬಿಟ್ಟು ನನ್ನ ಪ್ಯಾಂಟ್ ಮೇಲೆ ಹಾಕ್ಸಿದೆ. ಹೋಗೋ ವೈಟ್ ಪ್ಯಾಂಟ್ ಎಲ್ಲ ಗಬ್ಬ. ಬಾಹುಬಲಿ. ಏಯ್ ಹುಷಾರು. ಶಿಷ್ಯ ಬಾಯ್ಲಿ. ಆಳೆ ನೀನು ಎಗರಲ್ಲ. ಎಗುರು ಬಿಡ್ತು. ಯಾರ ಟಾಮಿ ನಿನ್ ಮಗನದು? ಗುಡ್ ಮಾರ್ನಿಂಗ್ ಗೈಸ್. ಈಗ ನಾವು ಎಸ್ಟೇಟ್ನ ಬಿಡ್ತಾ ಇದ್ದೀವಿ. ಈಗ ಬಾಯಿ ಹೇಳೋಂಥ ಸಂದರ್ಭ ನಮ್ಮ ಎಸ್ಟೇಟಿಗೆ. ಟಮಿಗೂ ಬಾಯಿ ಇಟ್ಬಿಟ್ಟು ಹೋಗ್ಬಿಡೋಣ. ಬಾಯ್ ಟಾಮಿ, ಬಾಯ್ ಬಾಯ್. ಸೊ ಬೆಳಿಗ್ಗೆ ನಮ್ಮ ಸ್ಟೇಯಿಂದ ಹೊರಟಿ ಈಗ ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ವಿ. ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಒಳಗಡೆ ವೀಡಿಯೋ ಫೋಟೋ ಯಾವುದು ತೆಗಿಯೋಂಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಇವಾಗೇನು ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಹೊರಗೆ ಬಂದಮೇಲೆ ಮಾಡ್ತಾಯಿದ್ದೀನಿ. ನಮ್ಮ ಚಿಟ್ಟೆರವರು ಶೆಡ್ಡಾಗ್ಬಿಟ್ಟಿದ್ದಾರೆ ಕಾರಲ್ಲೇ. ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ. ಅದಕ್ಕೆ ಅವನ್ನ ಅಲ್ಲೇ ಬಿಟ್ಟು ನಾವು 3 ಜನ, ನಾನು, ಮನೀಶು, ನಿಕ್ಕಿ ನಡ್ಕೊಂಡು ಬಂದಿದ್ದೀವಿ. ವಾಪಸ್ ಹೋಗ್ತಾಯಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಸ್ಟಾಪು ಮೇ ಬಿ ಗೋಲ್ಡನ್ ಟೆಂಪಲ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗೋಣ ಬನ್ನಿ. ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಆದರೆ ಇಲ್ಲಿ ಹೈಡ್ರೇಷನ್ಗೋಸ್ಕರ ಅಲ್ಲ, ಇವರಿಗೆ ಏನೇನೋ ಹೊಟ್ಟೆ ಪೊಟ್ಟೆ ಎಲ್ಲ ಅಪ್ಸೆಟ್ ಆಗಿಬಿಡೈತಂತೆ. ಆಗೋಳ ನಂದು ಯಾಕಯ್ಯ ಟೇಸ್ಟ್ ಚೆನ್ನಾಗೈತೆ ಅಂತ ಕಿತ್ಕೋತಿ ಇವಾಗ. ಯಾಕೆ ನೀನು ಚೆನ್ನಾಗಿಲ್ವಾ? ನಂದೊಂದು ಸಕಲಾಗೈತೆ. ನಮ್ಮ ಶಿಷ್ಯ ಮಾಡ್ಕೊಂತಾರ ಅಡ್ಕೋತಾರೆ. ನಾನು ತಲೆ ಮಾಡ್ಕೊಂಡು ನೀಟಾಗೆ ಒಂದು ಥರ ಪಂಚ ಸುತ್ಕೊಂಡು ಹಿಂಗೆ ಎಗಲ್ ಮಾಡ್ಕೊಂಡು ಎಲ್ಲ ಮನೆ ಒಂದೇ ಥರ ಮಾಡ್ಕೊಂಡವ್ರೆ. ಏನಿದು? ಟಿಬೇಟ್ ಇದು. ಇದು ನೋಡಿ ಗೈಸ್, ಇದು ಟಿಬೇಟ್ ಅಂತ. ಇದು ಮ್ಯಾಪ್ ಇದ್ದಂಗೆ ಐತೆ. ಇದು ಕೋಟೆ ಮನೆಗಳು ಇಲ್ಲೇ ಕಟ್ಬಿಟ್ಟವ್ರೆ. ಊರೇ ಮನೆ ನಂಬರ್ ಹಾಕಿಲ್ಲ ಅಷ್ಟೇ. ಸೊ ಹೇಗೆ ನಾವು ಬೆಂಗಳೂರು ರೀಚ್ ಆಗಿದ್ದಾಯಿತು. ನಮ್ಮ ಒಂದು ಸ್ಮಾಲ್ ಟ್ರಿಪ್ ನಿಮಗೂ ಖುಷಿ ಕೊಟ್ಟಿದೆ ಅನ್ಕೋತೀನಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವಿ ಅಂತ ಅನ್ಕೋತೀವಿ. ಸೊ ಇದು ಸಣ್ಣ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನಮ್ಮದು ಸಡನ್ ಪ್ಲಾನ್ ಆಗಿತ್ತು. ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಈಗ ವ್ಲಾಗ್ನ ಎಂಡ್ ಮಾಡೋವಂಥ ಸಮಯ. ಸೊ ಈ ವ್ಲಾಗು
ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ